ನಮಸ್ಕಾರ ಸ್ನೇಹಿತರೆ. ಈಗ ಮುಂದುವರೆದ ಭಾಗ ಯಾವುದು? ಗುಜರಾತ್ನ ಮುಂದುವರೆದ ಭಾಗ. ಏನ್ ಹೇಳ್ತಿದ್ದೆ? ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ರೆ, ಗುಜರಾತ್ ರಾಜ್ಯದ ರಾಜಧಾನಿ ಆದ ಗಾಂಧಿನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹಾಗಾದ್ರೆ ಭಾರತದ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂತಹ ರಾಜ್ಯ ಕೇಳಿದ್ರೆ ಏನು? ಭಾರತದ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯ ಅಥವಾ ಕರಾವಳಿ ತೀರ ಹೊಂದಿರುವ ರಾಜ್ಯ. ಅತಿ ಹೆಚ್ಚು ಕರಾವಳಿ ಹೊಂದಿರತಕ್ಕಂತಹ ರಾಜ್ಯ ಯಾವ್ದು ಕೇಳಿದ್ರೆ ಗುಜರಾತ್. ಹಾಗಾದ್ರೆ ಇದು ಎಷ್ಟು ಕಿಲೋಮೀಟರ್ ಹಂಚಿಕೊಂಡೈತಿ? ಎಷ್ಟು ಕಿಲೋಮೀಟರ್ ಹಂಚಿಕೊಂಡೈತಿಪ್ಪ ಅಂದ್ರೆ 1600. ಅಂದ್ರೆ 1600 1600 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನ ಹಂಚಿಕೊಂಡಂತ ರಾಜ್ಯ ಗುಜರಾತ್. ಮತ್ತೆ ಇದ್ರೊಳಗೆ ಏನಪ್ಪ ಅಂದ್ರ ಅತಿ ಹೆಚ್ಚು ಕರಾವಳಿ ತೀರ ಇಲ್ಲಿ 2 ಕ್ವಶನ್ಗಳು ರೈಸ್ ಆಗ್ತಾವ. ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಅಥವಾ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂತಹ ರಾಜ್ಯ ಕೇಳಿದ್ರೆ ಗುಜರಾತ್ ಆಗಬೇಕು. ಹಾಗೆ ಇನ್ನೊಂದು ಇದನ್ನ ಗುಜರಾತ್ನ ಹಾಕೋದ ಬಿಡ್ತಾನ. ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರತಕ್ಕಂತಹ ಗುಜರಾತ್ ಎಷ್ಟು ಕಿಲೋಮೀಟರ್ನ ಹಂಚಿಕೊಂಡಿದೆ ಅದು ಕೇಳಿದ್ರೆ 1600 ಕಿಲೋಮೀಟರ್. ಹಾಗೆ ಕಾಂಡ್ಲಾ ಬಂದರನ್ನ ಯಾರ ಬಂದರು ಅಂತ ಕರೀತಾರ? ಕಾಂಡ್ಲಾ ಬಂದರನ್ನ ಏನು? ಕಾಂಡ್ಲಾ ಬಂದರನ್ನು ಯಾರ ಹೆಸರಿನಿಂದ ಕರೀತಾರೆ? ಕಾಂಡ್ಲಾ ಬಂದರನ್ನ ಎಲ್ಲಿ ಕಂಡು ಬರೋದು ಕೇಳಿದ್ರೆ ಗುಜರಾತ್. ಅದ ಪ್ರಶ್ನೆನ ಏನ್ ಕೇಳ್ತಾರಪ್ಪ ಅಂದ್ರೆ ಗುಜರಾತ್ ನಲ್ಲಿ ಕಂಡು ಬರ್ತಕ್ಕಂಥ ಕಾಂಡ್ಲಾ ಬಂದರ್ಗೆ ಇನ್ನೊಂದು ಹೆಸರನ್ನು ಹೇಳ್ತಾರ. ಯಾವುದು ಕರೀತಾರ? ಹಾಗಾಗಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರೀತಾರ. ಏನು? ಪಂಡಿತ್ ದೀನ್ ದಯಾಳ್ ಸರಿಯಾಗಿಲ್ಲ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಂದ್ರೆ ಕಾಂಡ್ಲಾ ಬಂದರ್ನ ಮತ್ತ ಪಂಡಿತ್ ದೀನ್ ದಯಾಳ್ ಎಂಬ ಉಪಾಧ್ಯಾಯ ಅವರ ಹೆಸರಲ್ಲಿ ಬಂದರನ್ನ
ಸ್ಥಾಪನೆ ಮಾಡಲಾಯಿತು ಅಂದ್ರೆ ಹೆಸರನ್ನು ಕರೀತಾರ. ಹೌದಾ? ಮತ್ತು ಇದು ಈ ಪಂಡಿತ್ ದೀನ್ ದಯಾಳ್ ಬಂದರ್ ಅನ್ನೋದು ಇದೆಯಲ್ಲ, ಇಲ್ಲಿ ಉಬ್ಬರವಿಳಿತದ ಬಂದರು ಮತ್ತು ಪೆಟ್ರೋಲಿಯಂ ಬಂದರು ಅಂದ್ರೆ ಸಮುದ್ರ ಅಲೆಗಳು ಉಬ್ಬರವಿಳಿತ ಬಂದರುಗಳು ಬರ್ತಲ್ಲ, ಅಲೆಗಳನ್ನು ಮತ್ತು ಪೆಟ್ರೋಲಿಯಂ ಬಂದರು ಅಂತ ಕರೀತಾರೆ. ಈ ಬಂದರಿನಿಂದ ಸೌದಿ ಅರೇಬಿಯಾದಿಂದ ಬರ್ತಕ್ಕಂತಹ ಬಾಸುಮತಿ ಅಕ್ಕಿ ರಫ್ತಾಗುತ್ತದೆ. ಏನು ಯಾರ ಬಂದರಿಂದ? ದೀನ್ ಪಂಡಿತ್ ದಯಾಳ್ ಮತ್ತು ಕಾಂಡ್ಲಾ ಬಂದರುಗಳಲ್ಲಿ ಬರ್ತಕ್ಕಂತಹ ಏನು ಸೌದಿ ಅರೇಬಿಯಾದಿಂದ ಏನು ಬಾಸುಮತಿ ಅಕ್ಕಿ, ಯಾವ ಅಕ್ಕಿ? ಬಾಸುಮತಿ ಅಕ್ಕಿ ರಫ್ತಾಗುತ್ತ. ಮತ್ತು ಇದ್ರ ಬಾಸುಮತಿ ಅಕ್ಕಿ ರಫ್ತಾಗುತ್ತದ. ಹಾಗಂದ್ರೆ ಇದು ಲೋಥಾಲ್ ಪ್ರದೇಶ ಯಾವ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ, ಇದು ಲೋಥಾಲ್ ಇದೆಯಲ್ಲ, ಲೋಥಾಲ್ ಪ್ರದೇಶ ಯಾವ ನಾಗರಿಕತೆ? ಏನು ಸಿಂಧು ನಾಗರಿಕ ಕಾಲಕ್ಕೆ ಸಂಬಂಧಪಟ್ಟದ್ದು. ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟದ್ದು. ಮತ್ತೊಂದು, ಈ ಪ್ರಪಂಚದ ಮೊದಲ ಬಂದರಾಗಿ ಪ್ರಸಿದ್ಧವಾಗಿತ್ತು ಯಾವುದು? ಲೋಥಾಲ್ ಬಂದರ್ ಪ್ರಪಂಚದ ಮೊದಲ ಬಂದರಾಗಿದೆ. ಮತ್ತೊಂದಪ್ಪ ಅಂದ್ರೆ, ಈ ರಾಜ್ಯದೊಳಗ ಪ್ರಪಂಚದ ಅತಿ ದೊಡ್ಡ ಹಡಗು ಹೊಡೆಯುವ ಬಂದರುಗಳನ್ನ ಏನು ಗುಜರಾತ್ ರಾಜ್ಯದಲ್ಲಿ ಯಾವ ಬಂದರಿನಲ್ಲಿ ಹೊಡೆಯಲಾಗುತ್ತದೆ ಅಂದ್ರ ಅಲಾಂಗ್ ಬಂದರು. ಹಡಗು ಹೊಡೆಯುವ ಬಂದರು ಕೇಂದ್ರ ನೋಡು, ಪ್ರಪಂಚದೊಳಗ ಅತಿ ದೊಡ್ಡ ಹಡಗುಗಳನ್ನ ಹೊಡೆಯುವ ಬಂದರು ಕೇಳ್ತಾರ. ಪ್ರಪಂಚದ ಅತಿ ದೊಡ್ಡ ಹಡಗು ಹೊಡೆಯುವ ಬಂದರು. ಪ್ರಪಂಚದ ಅತಿ ದೊಡ್ಡ ಹಡಗು ಹೊಡೆಯುವ ಬಂದರು ಕೇಳಿದ್ರೆ ಅದು ಅಲಾಂಗ್ ಬಂದರು. ಏನ ಪ್ರಪಂಚದ ಅತಿ ದೊಡ್ಡ ಹಡಗು ಹೊಡೆಯುವ ಬಂದರು ಕೇಳಪ್ಪ ಅಂದ್ರೆ ಅಲಾಂಗ್ ಬಂದರು. ಅದೇ ಈ ಕ್ವಶನ್ ಯಾವ ತರ ಕೇಳ್ತಾರ? ಅಲಾಂಗ್ ಬಂದರು ಯಾವ ರಾಜ್ಯದಲ್ಲಿ ಕಂಡು ಬರ್ತದ? ಅಲಾಂಗ್ ಬಂದರು ಯಾವ ರಾಜ್ಯದಲ್ಲಿ ಕಂಡು ಬರ್ತದ ಅಂತ ಕೇಳಿದಾಗ ಅದು ಎಲ್ಲಿ ಕಂಡು ಬರ್ತದೆ? ಭಾರತದಲ್ಲಿ ಇರುವಂತಹ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದ. ಏನು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದ. ಆಯ್ತಾ? ಹಾಗೆ ಮತ್ತೊಂದು, ಈ ಗುಜರಾತ್ ರಾಜ್ಯದೊಳಗೆ ಇನ್ನೊಂದು ಏನು ಗೊತ್ತಾ? ಸೋಮನಾಥ್ ದೇವಾಲಯ ಕಂಡು ಬರ್ತದ. ಈ ಸೋಮನಾಥ್ ದೇವಾಲಯದ ಮೇಲೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಯಾರು ದಾಳಿಯನ್ನು ಮಾಡ್ತಾರ ದೇವಾಲಯಗಳ ಮೇಲೆ? ಅದು ಮೊಹಮ್ಮದ್ ಗಜ್ನಿ ಅವ್ರು ಏನ್ ಮಾಡ್ತಾರ ಗೊತ್ತನಾ?
ಮೊಹಮ್ಮದ್ ಗಜ್ನಿ. ಮೊಹಮ್ಮದ್ ಮೊಹಮ್ಮದ್ ಗಜ್ನಿ. ಸಾರಿ, ಹೌದು, ಗಜ್ನಿ ಮೊಹಮ್ಮದ್ ಅಲ್ಲ, ಸಾರಿ. ಮತ್ತೆ ಏನಾರ ಗಜ್ಮಾ ಅಂತ ಬರ್ಕೊಂಡಿರಪ್ಪ. ಗಜನಿ ಮೊಹಮ್ಮದ್ ಅಂತ ಬರ್ಕೋರಿ. ಮೊಹಮ್ಮದ್ ಹೇಳಕ್ ಬರಂಗಿಲ್ಲ ಈಗ. ಅಂದ್ರ ಬಿಜಾಪುರದಾಗ ಗಜಮಾ ಮುತ್ಯ ಚಾಲು ಮಾಡ್ಯಾರಲ್ಲ, ಆ ತರ ಇತ್ತಂದ ಅದು ಬರ್ಬಾರ ಇಲ್ಲ ನಂಗಿಲ್ಲ. ಆ ಹೆಸರಿನಾಗ ಗಜನಿ ಮೊಹಮ್ಮದ್ನು ನೆನಪಾಗತ್ತಾನ. ಇವ್ ಗಜನಿ ಮೊಹಮ್ಮದ್ ಏನ್ ಮಾಡ್ತಾನು, ಸೋಮನಾಥ್ ದೇವಾಲಯ ಮೇಲೆ 16 ಬಾರಿ 16ನೇ ದಾಳಿ ಅನ್ನೋದ್ಲೆ ಸೋಮನಾಥ್ 16ನೇ ದಾಳಿಯನ್ನ ಸೋಮನಾಥ್ ದೇವಾಲಯ ಮೇಲೆ ದಾಳಿ ಮಾಡ್ತಾನೆ. ಯಾರು? 16ನೇ ದಾಳಿ ಏನೈತಿ, ಸೋಮನಾಥ ದೇವಾಲಯ. ಸೋಮನಾಥ ದೇವಾಲಯ 16ನೇ ದಾಳಿ ಸೋಮನಾಥ ದೇವಾಲಯ ಮೇಲೆ ದಾಳಿ ಮಾಡ್ತಾನ. ಹೌದಾ? ಹಾಗಾಗಿ ಇದು 16ನೇ ಬಾರಿ ಅಂತ. ಹಾಗಾದ್ರೆ ಇವನ ಇಸ್ವಿ ಕೇಳ್ಬೋದಲ್ಲ. 1026 ದಾಳಿ ಮಾಡ್ತಾನೆ. ಯಾರು? ಗಜ್ನಿ ಮೊಹಮ್ಮದ್. ಅವ್ ಗಜ್ಮಾ ಮುತ್ಯ ಅಂತ ಹೆಸರು ಇಟ್ಕೋರಿ, ಆಂಧ್ರ ನೆನಪು ಉಳಿತಾನ ಗಜ್ನಿ ಮೊಹಮ್ಮದ್. ಗಜ್ಮಾ ಮಾಡ್ಕೋತ ಸೋಮನಾಥ್ ದೇವಾಲಯಕ್ಕೆ ಹೋಗಿತ್ಲಿ, ಅಲ್ಲಿ ಅವ ಏನ ದರೋಡೆ ಮಾಡಿರ್ತಾನ. ಹಿಂಗ ನೆನಪಿಟ್ಕೊತ ಹೋದ, ಯಾಕಂದ್ರೆ ಕೆಲಸ ಕೊಡಂಗಿಲ್ಲ. ಗೋತಾ ಪ್ರದೇಶಕ್ಕೆ ಕಂಡು ಬಂದ್ರು ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟೈತೆ. ಹಂಗ ಕಾಣ್ಲಾ ಬಂದರನೈತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಂತ ಕಂಡು ಹೆಸರು ನೆನಪಿಟ್ಕೋಬೇಕು. ಇದು ಎಲ್ಲಿ ಕಂಡು ಬರುತ್ತೆ ಅಪ್ಪ ಅಂದ್ರ ಗುಜರಾತ್ ರಾಜ್ಯದ ಕಂಡು ಬರುತ್ತೆ. ಕಾಣ್ಲಾ ಬಂದರು ಅಥವಾ ದೀನ್ ದಯಾಳ್ ಪಂಡಿತ್ ದಯಾಳ್ ಉಪಾಧ್ಯಾಯ ಬಂದರೊಳಗೆ ಏನೈತಿ, ಯಾವ್ದು ಕಂಡು ಏನ ಸೌದಿ ಅರೇಬಿಯಾದಿಂದ ಪೆಟ್ರೋಲಿಯಂ ಮತ್ತು ಈ ಉಬ್ಬರವಿಳಿತ ಏರಿಳಿತ ಕಂಡು ಬರುತ್ತಲ್ಲ, ಅಲ್ಲಿ ಈ ಉಪಾಧ್ಯಾಯ ಬಂದರನ್ನು ತಡೆ ಹಿಡಿತೈತಿ. ಹಾಗಾಗಿ ಮತ್ತೆ ಸೌದಿ ಅರೇಬಿಯಾದಿಂದ ಬಂದಂತಹ ಬಾಸುಮತಿ ಅಕ್ಕಿಯನ್ನ ರಫ್ತು ಮಾಡಲು ಸಹಾಯಕವಾಗಿರ್ತದ. ಮತ್ತ ನಮ್ಮ ಗಜ್ನಿ ಮೊಹಮ್ಮದ್ ಗುಜರಾತ್ನ ಸೋಮನಾಥ ದೇವಾಲಯದೊಳಗ ದಾಳಿ ನಡೆಸಿದಾಗ ಮೊಹಮ್ಮದ್ ಗಜ್ನಿ ಅವ್ರತ್ಲೆ ಮೊಹಮ್ಮದ್ ಗಜ್ನಿಯನ್ನ ತಡೆ ಹಿಡಿದಂತಹ ದೊರೆ ಯಾರು ಕೇಳ್ತಾರ. ಏನು? ಗಜ್ನಿ ಮೊಹಮ್ಮದ್ನಲ್ಲಿ ಗಜ್ನಿ ಮೊಹಮ್ಮದ್ನ ತಡೆ ಹಿಡಿದಂತಹ ಸೋಲಂಕಿ ಅಂದ್ರ ಗುಜರಾತ್ನ ಅನಿಲವಾಡದ ಸೋಲಂಕಿ ದೊರೆ ಅವನು. ಅನಿಲವಾಡದ ಸೋಲಂಕಿ ದೊರೆ.
ಸೋಲಂಕಿ ದೊರೆ, ಒಂದನೆಯ ದೊರೆ ಅಂದ್ರೇನು? ಸೋಲಂಕಿ ದೊರೆ ಒಂದನೇ ಅವ್ನು ರೆಡ್ ಆಗಿರೋ ಬರಲ್ಲ, ಕೆಂಪ ಏನೋ ಡೇಂಜರಸ್ ಭೀಮದೇವ. ಗಜನಿ ಮೊಹಮ್ಮದನತ್ಲೆ ತಡೆ ಹಿಡಿದ ವ್ಯಕ್ತಿ ಯಾರು, ಯಾವ ಮನೆತನದವನು ಅಂತ ಕೇಳಿದಾಗ ಅನಿಲವಾಡ ಸೋಲಂಕಿ ದೊರೆ ಅವನು ಯಾರು? ಒಂದನೆಯ ಭೀಮದೇವ. ಭೀಮದೇವನು ತಡೆದನು ಏನು ತಡಿತಾನ ಅವಾಗ. ಇವೆಲ್ಲ ಗುಜರಾತ್ ರಾಜ್ಯದೊಳಗೆ ಆಗಿದ್ದಾವ. ತಡೆದು ಏನ್ ಮಾಡ್ತಾವ? ಸೋಲ್ತಾನ ಅವತ್ನ್ಯಾಗ. ಒಂದನೇ ಭೀಮದೇವ ಸೋತೋಗತಾನ. ಹಾಗೆ ಮತ್ತೊಬ್ಬ ದೊರೆ ಬರ್ತಾನ. ಕ್ರಿಸ್ತ ಶಕ 1178ರಲ್ಲಿ ಗುಜರಾತ್ನ ಅನಿಲವಾಡದ ಸೋಲಂಕಿ ದೊರೆ ಏನು? ಸೋಲಂಕಿ ದೊರೆ ಅಲ್ಲೇ ಒಂದನೇ ಭೀಮ ಸೋಲ್ತಾನ. ಇಲ್ಲಿ ಎರಡನೇ ಭೀಮ, ಇವನ ನಿಜವಾದ ಭೀಮ, ಎರಡನೆಯ ಭೀಮದೇವ ಮತ್ತು ಅವನ ಹೆಂಡತಿ ಯಾರಪ್ಪ ಅಂದ್ರೆ ನಾಯಕಿ ದೇವಿ. ಇಬ್ಬರು ಕೂಡಿದ್ಲೆ ಮೊಹಮ್ಮದ್ ಗಜನಿಯನ್ನು ಹೊಡೆದಾಕಿ ಬಿಡ್ತಾರ. ಅವ್ರ ತಾಮರಾಗಲಿ ಏನಾಗಲಿ ಸೋಲಂಕಿ ದೊರೆ ಭೀಮದೇವ ನಮ್ಮ ಸೊಲ್ಸೇದ ನಿನ್ನ ಬಿಡಂಗಿಲ್ಲ. ಏನ್ ಮಾಡ್ತಾರೆ? ಭೀಮದೇವ ಮತ್ತು ಎರಡನೇ ಭೀಮದೇವ ಮತ್ತು ನಾಯಕಿ ದೇವಿ ಇಬ್ರು ಒಂದಾಗಿ ಏನ್ ಮಾಡ್ತಾರ ಗೊತ್ತದನ? ಹೊಡೆದಾಕಿ ಬಿಡ್ತಾರೆ. ಯಾರನ್ನ? ಮೊಹಮ್ಮದ್ ಗೋರಿ. ಗಜನಿಯಿಂದಂತ ಸೋತಂತವ ಫಸ್ಟ್ ಯಾರಪ್ಪ ಅಂದ್ರ ಇವ್ ಭೀಮದೇವ. ಅಂದ್ರ ಇಲ್ಲಿ ಕ್ವಶನ್ ಹಾಕಿ ಹೇಳ್ತಾನಂದ್ರ, ಸೋಮನಾಥ ದೇವಾಲಯದಲ್ಲಿ ದರೋಡೆ ಮಾಡಿ ಬಂದಾಗ ತಡೆ ಹಿಡ್ದಕ್ಕಂತಹ ದೊರೆ ಯಾರು ಕೇಳ್ತಾರ? ಸೋಲಂಕಿ ದೊರೆ, ಒಂದನೇ ಭೀಮದೇವ. ಹಾಗಾದ್ರೆ ಇನ್ನೊಂದು 1178ರಲ್ಲಿ ಅನಿಲವಾಡ ಸೋಲಂಕಿ ದೊರೆ ಅಂದ್ರೆ ಎರಡನೆಯ ಭೀಮದೇವ ಮತ್ತು ನಾಯಕಿ ದೇವಿ ಇಬ್ಬರು ಕೂಡಿ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾರೆ. ಇವ್ರ ಏನು? ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾರ. ಯಾರು? ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿಯನ್ನು ಸೋಲಿಸಿ ಬಿಡ್ತಾರ. ಹಾಗಾದ್ರೆ ಈ ಸೋಮನಾಥ ದೇವಾಲಯವನ್ನು ಯಾರು ಸ್ಥಾಪನೆ ಮಾಡ್ತಾರ? ಯಾರು ಕಟ್ತಾರ? ಸೋಮನಾಥ ದೇವಾಲಯವನ್ನು ಯಾರು ಕಟ್ತಾರ? ಸೋಮನಾಥ ದೇವಾಲಯವನ್ನು ಸೋಲಂಕಿ ದೊರೆಗಳು ಕಟ್ಟಿಸ್ತಾರ. ಅದನ್ನ ಏನೋ ಸೋಲಂಕಿ ದೊರೆಗಳು ಕಟ್ಟಿಸ್ತಾರ. ಸೋಲಂಕಿ ದೊರೆಗಳು ಕಟ್ಟಿಸುತ್ತಾರೆ.
ಮತ್ತೊಂದು ಇಲ್ಲಿ ಗುಜರಾತ್ ರಾಜ್ಯದಲ್ಲಿ ಗುಜರಾತ್ ರಾಜ್ಯದಲ್ಲಿ ಇನ್ನೊಂದು ಬಂದರು ಕಂಡು ಬರ್ತದೆ. ಅದು ಯಾವ ಜಿಲ್ಲೆಯಲ್ಲಿ? ಧೋಲವೀರ ಬಂದರು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಗುಜರಾತ್ನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರ. ಅದು ಧೋಲವೀರ ಬಂದರು. ಧೋಲವೀರ ಬಂದರು ಗುಜರಾತ್ನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಕಚ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಏನು? ಧೋಲವೀರ ಬಂದರು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಕಚ್ ಜಿಲ್ಲೆಯಲ್ಲಿ ಕಂಡು ಬರ್ತದ. ಮತ್ತೊಂದು ಏನಪ್ಪಾ ಅಂದ್ರ ಇಲ್ಲಿ ಭಾರತದ ಮೊದಲ ಸಂಸ್ಕೃತ ಶಾಸನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಜುನಾಗಢ ಶಾಸನ ಅಂತ ಕೇಳ್ತಾರೆ. ಭಾರತದ ಪ್ರಥಮ ಸಂಸ್ಕೃತ ಶಾಸನ ಎಲ್ಲಿ ಕಂಡು ಬರ್ತದ? ಅಥವಾ ಪ್ರಥಮ ಸಂಸ್ಕೃತ ಶಾಸನವನ್ನ ಯಾವ್ದಪ್ಪ ಅಂದ್ರೆ ಜುನಾಗಢ ಕಲ್ಲಿನಿಂದ ಶಾಸನ ಅಥವಾ ಜುನಾಗಢ ಕಲ್ಲಿಂದ ಕರೀತಾರ, ಅಥವಾ ಗಿರ್ನಾರ್ ಶಾಸನ ಅಂತ ಕರೀತಾರ. ಏನು? ಗಿರ್ನಾರ್ ಶಾಸನ. ಗಿರ್ನಾರ್ ಶಾಸನ ಅಥವಾ ಜುನಾಗಢ ಕಲ್ಲಿನ ಶಾಸನ ಅಂತ ಕರೀತಾರ. ಶಾಸನ ಜುನಾಗಢ ಅಂತಾನೂ ಕರೀತಾರ. ಹಾಗಾದ್ರೆ ಈ ಶಾಸನವನ್ನ ಭಾರತ ಪ್ರಥಮ ಸಂಸ್ಕೃತ ಶಾಸನ ಗಿರ್ನಾರ್ ಶಾಸನ ಅಥವಾ ಏನ್ ಮಾಡ್ತಾರೋ ಜುನಾಗಢ ಶಾಸನ ಅಂತ ಕರೀತಾರ. ಹಾಗಾದ್ರೆ ಈ ಶಾಸನವನ್ನು ಯಾರ ದೊರೆ ಅಂದ್ರೆ ಈ ಶಾಸನ ಯಾರ ಕಾಲದಲ್ಲಿ ಯಾರ ವಂಶಸ್ಥರ ಕೆತ್ತಿದರಪ್ಪ, ಯಾರಿಗೆ ಸಂಬಂಧಪಟ್ಟಿದಪ್ಪ ಅಂತ ಕೇಳಿದ್ರ ಶಕರ ದೊರೆ ರುದ್ರ ದಮನಿಗೆ ಸಂಬಂಧಪಟ್ಟಿದ್ದ. ಈ ಶಾಸನ ಯಾರಿಗೆ ಸಂಬಂಧಪಟ್ಟದಪ್ಪ ಅಂತ ಕೇಳಿದ್ರ ಇವು ಶಕರ ದೊರೆ. ಯಾರು? ಶಕರ ದೊರೆ ಯಾರು? ರುದ್ರದಾಮನಿಗೆ ಸಂಬಂಧಪಟ್ಟದ್ದು. ಏನು? ರುದ್ರದಾಮನಿಗೆ ಸಂಬಂಧಪಟ್ಟಂತಹ ಶಾಸನ ಯಾವ್ದಪ್ಪ ಅಂದ್ರ ಇದೆ ಜುನಾಗಢ ಶಾಸನ. ಆಯ್ತಾ? ಆಮೇಲೆ ಮತ್ತೆ ಮುಂದೆ ಕ್ಲಾಸ್ ಹೇಳೋಣ. ಥ್ಯಾಂಕ್ಸ್ ಇಲ್ಲಿ ತನಕ ಕೇಳಿದಕ್ಕೆ. ಇನ್ನೊಂದು, ವಿದ್ಯೆಯನ್ನ ನೀವು ಪ್ರೀತಿಯಿಂದ ಒಲಿಸಿಕೊಳ್ಳಿ.
ವಿದ್ಯೆಯನ್ನ ಪ್ರೀತಿಯಿಂದ ಒದಗಿಸಿಕೊಳ್ಳಿ. ವಿದ್ಯಾದೇವತೆಗೆ ನಿಮಗೆ ಪ್ರೀತಿಯನ್ನು ಕೊಟ್ಟು ವಿದ್ಯೆಯನ್ನು ತಲುಪಿಸುತ್ತಾಳೆ. ಅಹಂಕಾರದಿಂದ ವಿದ್ಯೆಯನ್ನು ನೀವು ವಶಪಡಿಸಿಕೊಳ್ಳಲು ಹೋಗಬೇಡಿ. ವಿದ್ಯಾದೇವಿಯು ನಿನಗೆ ಒಲಿಯುವುದಿಲ್ಲ. ಥ್ಯಾಂಕ್ಸ್.